ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬರೀ 6 ಪ್ರಾಡಕ್ಟ್ಸ್ನ ತಗೊಂಡು ಈ ಮೇಕಪ್ ಲುಕ್ನ ಮಾಡಿದ್ದೀನಿ. ಸೊ ಈ ಥರ ಮೇಕಪ್ ಲುಕ್ನ ನೀವು ಯಾವುದೇ ಪಾರ್ಟಿಗೆ ಹೋಗ್ತಿದ್ರೆ, ಫಂಕ್ಷನ್ಗೆ ಹೋಗ್ತಿದ್ರೆ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ನೋಡೋಣ ಹೇಗೆ ಈ ಮೇಕಪ್ ಲುಕ್ನ ಮಾಡೋದನ್ಬಿಟ್ಟು. ಸೊ ಮೊದಲಿಗೆ ನಾನು ಇಲ್ಲಿ ವೆಟ್ ಆ್ಯಂಡ್ ವೈಲ್ಡ್ ಫೋಟೋ ಫೋಕಸ್ ಫೌಂಡೇಶನ್ನ ತೊಗೊಂಡಿದ್ದೀನಿ. ಇದರ ಶೇಡ್ ಬಂದು ಕ್ಯಾರಮೆಲ್. ಈ ಫೌಂಡೇಶನ್ ತುಂಬಾ ಅಫೋರ್ಡಬಲ್ ಮತ್ತು ನಿಮಗೆ ಇದೊಂದು ಮೀಡಿಯಮ್ ಟು ಹೈ ಕವರೇಜ್ ಕೊಡುತ್ತೆ ನಿಮಗೆ ಇದು. ಈಗ ನಾನು ಇದೊಂದು ಮೇಕಪ್ ಬ್ರಷ್ನ ತೊಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಎಸ್ಪೆಷಲಿ ಫಾರ್ ಫೋಟೋಸ್ ಈ ಫೌಂಡೇಶನ್ ಬಂದು ನಿಮಗೆ ಇದೊಂದು ನ್ಯಾಚುರಲ್ ಲುಕ್ ಕೊಡುತ್ತೆ. ಎಲ್ಲ ಪ್ರಾಡಕ್ಟ್ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಕೂಡ ಚೆಕ್ ಮಾಡ್ಕೋಬಹುದು. ನನ್ನ ಫೇಸ್ನ ಸೆಟ್ ಮಾಡೋಕ್ಕೆ ಇಲ್ಲಿ ನಾನು ಮೇಕಪ್ ರೆವಲ್ಯೂಷನ್ ಬನಾನಾ ಸೆಟ್ಟಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಇದನ್ನು ತಗೊಂಡು ಫಸ್ಟ್ ನಾನು ನನ್ನ ಅಂಡರ್ ಐಸ್ನ ಸೆಟ್ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಮೇಕಪ್ ಬ್ರಷ್ನ ತೊಗೊಂಡು ನನ್ನ ಕಂಪ್ಲೀಟ್ ಫೇಸಿಗೆ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಸೊ ದಟ್ ನಂದು ಫೌಂಡೇಶನ್ ಬಂದುಬಿಟ್ಟು ನೀಟಾಗಿ ಸೆಟ್ ಆಗುತ್ತೆ. ಇದೇ ಸೇಮ್ ಸೆಟ್ಟಿಂಗ್ ಪೌಡರ್ನ ತೊಗೊಂಡು ನಾನು ನನ್ನ ಐಸ್ನ ಕೂಡ ಸೆಟ್ ಮಾಡ್ಕೊಳ್ತೀನಿ. ಸೊ ದಟ್ ನಂದು ಐ ಶ್ಯಾಡೋ ಬಂದು ಕ್ರೀಸ್ ಆಗೋದಿಲ್ಲ. ಐಬ್ರೋಸ್ನ ಫಿಲ್ ಮಾಡೋಕ್ಕೆ ಇಲ್ಲಿ ನಾನು ಈ ಎಲೆ ಕಲರ್ಸ್ ಸೋ ಚೀಕಿ ಬ್ಲಷ್ ಆ್ಯಂಡ್ ಹೈಲೈಟ್ ಪ್ಯಾಲೆಟ್ ತೊಗೊಂಡಿದ್ದೀನಿ. ಸೊ ಇದರಿಂದ ನಾನು ಈ ಬ್ರೌನ್ ಕಲರ್ ಶೇಡ್ನ ತೊಗೊಂಡು ನಾನು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಐಬ್ರೋ ಪೆನ್ಸಿಲ್ ಅಥವಾ ಐಬ್ರೋ ಕಿಟ್ ಇಲ್ಲ ಅಂದರೆ ನೀವು ಯಾವುದೇ ಬ್ರೌನ್ ಕಲರ್ ಐ ಶ್ಯಾಡೋನ ತೊಗೊಂಡು ನಿಮ್ಮ ಐಬ್ರೋಸ್ನ ಫಿಲ್ ಮಾಡ್ಕೋಬಹುದು. ಮತ್ತು ನಾನು ಸೇಮ್ ಪ್ಯಾಲೆಟ್ನಿಂದ ಈ ಆರೆಂಜ್ ಶೇಡ್ನ ತೊಗೊಳ್ತಾ ಇದ್ದೀನಿ. ಈ ಆರೆಂಜ್ ಶೇಡ್ನ ತೊಗೊಂಡು ನಾನು ಮೊದಲಿಗೆ ನನ್ನ ಅಪ್ಪರ್ ಕ್ರೀಸ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈಗ ನಾನು ಸೇಮ್ ಒಂದು ಫ್ಲಫಿ ಬ್ರಷ್ನ ತೊಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸೇಮ್ ಪ್ಯಾಲೆಟ್ನಿಂದ ಈ ಬ್ರೌನ್ ಶೇಡ್ನ ತೊಗೊಂಡು ನಾನು ನನ್ನ ಲೋವರ್ ಲಿಡ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಸೊ ದಟ್ ನಂದು ಐ ಶ್ಯಾಡೋ ಬಂದು ತುಂಬ ಇಂಟೆನ್ಸಾಗಿ ಕಾಣುತ್ತೆ. ಈಗ ಸೇಮ್ ಪ್ಯಾಲೆಟ್ನಿಂದ ಈ ಬ್ರೌನ್ ಶೇಡ್ನ ತೊಗೊಂಡು ನಾನು ನನ್ನ ಲೋವರ್ ಐಲಿಡ್ ಹತ್ರ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಐ ಲುಕ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಸೇಮ್ ಪ್ಯಾಲೆಟ್ನಿಂದ ಈ ಗೋಲ್ಡ್ ಹೈಲೈಟರ್ ಶೇಡ್ನ ತೊಗೊಂಡು ನಾನು ನನ್ನ ಐಲಿಡ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೇ ಪ್ಯಾಲೆಟ್ನಿಂದ ನೀವು ನಿಮ್ಮ ಐ ಶ್ಯಾಡೋ ಮತ್ತು ಐಬ್ರೋಸ್ ಕೂಡ ಫಿಲ್ ಮಾಡ್ಕೋಬೋದು. ಈಗ ನಾನು ಮೆಬೆಲಿನ್ ಕೊಲಸಲ್ ಕಾಜಲ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು ಐಲೈನರ್ ಥರ ಅಪ್ಲೈ ಮಾಡ್ಕೊಳ್ತೀನಿ. ಮತ್ತು ನಾನು ಒಂದು ಐ ಶ್ಯಾಡೋ ಬ್ರಷ್ನ ತೊಗೊಂಡು ಇದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ದಟ್ ನಮಗೆ ಇದೊಂದು ಸ್ಮೋಕಿ ಎಫೆಕ್ಟ್ ಲುಕ್ ಕೊಡುತ್ತೆ. ಅದೇ ಸೇಮ್ ಕಾಜಲ್ನ ತೊಗೊಂಡು ನಾನು ಆ್ಯಸ್ ಅ ಕಾಜಲಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಮತ್ತು ನಾನು ಸೇಮ್ ಐ ಶ್ಯಾಡೋ ಬ್ರಷ್ನ ತೊಗೊಂಡು ನಾನು ನನ್ನ ಲೋವರ್ ಲಿಡ್ ಕೂಡ ಈ ಥರನೇ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಹೀಗೆ ಮಾಡಿದ್ರೆ ನಿಮ್ಮ ಕಾಜಲ್ ಬಂದು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ಸ್ಮಜ್ ಕೂಡ ಆಗೋದಿಲ್ಲ. ಹಾಗೆ ನಾನು ಈ ಸೇಮ್ ಎಲೆ ಕಲರ್ಸ್ ಪ್ಯಾಲೆಟ್ನಿಂದ ಈ ಪಿಂಕ್ ಶೇಡ್ನ ತೊಗೊಂಡು ನಾನು ಆ್ಯಸ್ ಅ ಬ್ಲಷಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಸೇಮ್ ಪ್ಯಾಲೆಟ್ನಿಂದ ಈ ಗೋಲ್ಡ್ ಹೈಲೈಟರ್ ಶೇಡ್ನ ತೊಗೊಂಡು ನನ್ನ ನೋಸ್ ಹತ್ರ ಮತ್ತು ನಾನು ನನ್ನ ಚೀಕ್ ಬೋನ್ ಹತ್ರ ಈ ಥರ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಲಿಪ್ಸ್ಟಿಕ್ಗಾಗಿ ಇಲ್ಲಿ ನಾನು ಮೆಬೆಲಿನ್ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ಇದ್ರ ಶೇಡ್ ಬಂದು 120. ಇದನ್ನು ತೊಗೊಂಡು ನಾನು ನನ್ನ ಕಂಪ್ಲೀಟ್ ಲಿಪ್ಸ್ಗೆ ಫಿಲ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ನಾನು ಲ್ಯಾಕ್ಮಿ ಆಬ್ಸಲ್ಯೂಟ್ ವಾಲ್ಯೂಮೈಸಿಂಗ್ ಮಸ್ಕಾರಾನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು ನನ್ನ ಲ್ಯಾಶಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದು ಬಂದು ನನ್ನ ಫೈನಲ್ ಲುಕ್. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಹೀಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಸಿ ಯು ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.